ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಏರಿಕೆ ಆಗಲ್ಲ. ಇದರಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಆಗುತ್ತೆ, ತರಕಾರಿ ಬೆಲೆ ಏರಿಕೆ ಆಗುತ್ತೆ, ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ಆಗುತ್ತೆ. ಈಗಾಗಲೇ ₹4.75 ಇದ್ದಂಥ ಎಲೆಕ್ಟ್ರಿಕ್ ಬಿಲ್ಲನ್ನು ನೀವು ₹7.25 ಏರಿಸಿದ್ದೀರಿ. ಮತ್ತು ಹಾಲಿನ ದರ ₹3 ಏರಿಸಿದ್ದೀರಿ. ಅದೇ ರೀತಿ ಬೇರೆ ಬೇರೆ ದರಗಳಲ್ಲಿ ಏರಿಕೆಯನ್ನು ಕಂಡಿರ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ಹೆಣ್ಮಕ್ಳುಗಳು ನೆಮ್ಮದಿಯಿಂದ ಓಡಾಡೋಂಗಿಲ್ಲ. ಕಾಲೇಜ್ ಒಳಗಡೆ 2,500 3,000 ವಿದ್ಯಾರ್ಥಿಗಳು ಇರ್ತಕ್ಕಂಥ ಕಾಲೇಜ್ ಕ್ಯಾಂಪಸ್ ಒಳಗಡೆ ನುಗ್ಗಿ ಒಬ್ಬ ಪುಂಡ ಕೊಲೆ ಮಾಡ್ತಾರೆ. ಈ ರೀತಿ ಸುಮಾರು 480 ಕೊಲೆಗಳಾಗಿರ್ತಕ್ಕಂಥದ್ದು. 697 ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. 198 ಜನ ಮಹಿಳೆಯರು ಅತ್ಯಾಚಾರ ಆಗಿರ್ತಕ್ಕಂಥದ್ದು. ಒಂದು ರೀತಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಸಾರ್ವಜನಿಕರಲ್ಲಿ ಸರ್ಕಾರ ಇದೇ ಇಲ್ಲ ಅಂತಕ್ಕಂಥ ಆತಂಕ ಉಂಟಾಗಿದೆ. ಅದ್ರ ಜೊತೆಗೆ ಸಾಲದು ಅಂತೇಳಿ ದಿವಾಳಿತನ ಎಲ್ಲಿ ತೋರ್ತದೆ ಅಂದರೆ 5,360 ಎಕರೆ ಸರ್ಕಾರಿ ಜಮೀನನ್ನ ಮಾರಾಟ ಮಾಡಕ್ಕೆ ಹೊರಟಿದ್ದೀರಿ. ಇದು ಫೈಲನ್ನು ಸಹ ರೆಡಿ ಮಾಡ್ತಾ ಇದ್ದೀರಿ. ಇದು ನಾಚಿಕೆಗೇಡಿನ ಸಂಗತಿ. ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕದ ಯಾವುದೇ ಸರ್ಕಾರ ಮಾಡ್ತಾ ಇದ್ದಂಥ ದುರ್ನಡತೆಯನ್ನು ನೀವು ನಡ್ಕೊತಾ ಇದ್ದೀರಿ. ಎಲ್ಲಿ ನೋಡಿದ್ರು ಟ್ರಾನ್ಸ್ಫರ್, ಎಲ್ಲಿ ನೋಡಿದ್ರು ರಂಚಾಚಾರ, ಎಲ್ಲಿ ನೋಡಿದ್ರು ಅತ್ಯಾಚಾರ, ಇವೆಲ್ಲವನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಜನರ ವಿಶ್ವಾಸವನ್ನು ನೀವು ಕಳ್ಕೊಂಡಿದ್ದೀರಿ.